ಚುಂಚನಗಿರಿಲಿ ದೇವಸ್ಥಾನದೊಳಗೆ ಹೋಗಿದ್ ಬರೋಷ್ಟೊಳಗೆ ಯಾರೋ ಕಳ್ಳನ ಮಕ್ಳು ನನ್ನ ಚಪ್ಪಲಿನ ಎಬ್ಬಿಟ್ಟವ್ರೆ. ಚುಂಚನಗಿರಿಲಿ ನಮ್ಮೂರವ್ರದ್ದು ಬರ್ಡೇ ಫಂಕ್ಷನ್ ಇತ್ತು. ನಮ್ಮೂರಿಂದ ಅವ್ರು ಬಸ್ ಮಾಡಿದ್ರು, ಅದಕ್ಕೆ ಅದೇ ಬಸ್ ಹತ್ಕೊಂಡು ಚುಂಚನಗಿರಿಗೆ ಬಂದು ಇಲ್ಲಿಗೆ ವರ್ಷಕ್ಕೊಂದ್ಸಲ ಬಂದೇ ಬರ್ತೀನಿ. ಯಾಕೆಂದ್ರೆ ವರ್ಷ ನಮ್ಮೂರವ್ರದ್ದು ಯಾರ್ದಾರ ಒಬ್ರದ್ದು ಫಂಕ್ಷನ್ ಇರುತ್ತೆ, ಹಂಗಾಗಿ ಬರ್ತಾ ಇರ್ತೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಏನೇ ಫಂಕ್ಷನ್ ಇದ್ರು ಇವತ್ತು ಇಟ್ಕೊಂಡಿರ್ತಾರಲ್ಲ, ಹಂಗಾಗಿ ಜನ ಜಾಸ್ತಿನೇ ಇದ್ರು. ಫಸ್ಟ್ ದೇವಸ್ಥಾನಕ್ಕೆ ಹೋಗಿದ್ ಬರೋದು ಅಂದ್ಬಿಟ್ಟು ಒಂದ್ ಕಡೆ ಚಪ್ಪಲಿ ಬಿಟ್ಟು ಅದಾದ್ಮೇಲೆ ಮೆಟ್ಲು ಹತ್ಕೊಂಡು ಹೋಯ್ತಾ ಇದ್ದು. ಬರೀ ಇಷ್ಟು ದೂರ ಬಂದು ಅಷ್ಟೇ ಫುಲ್ಲು ಸುಸ್ತಾಯ್ತಿತ್ತು. ಬಿಸಿಲು ಯಾವ ರೇಂಜ್ ಹೊಡಿತಿತ್ತು ಅಂದ್ರೆ ಕಾಂಕ್ರೀಟ್ ನೆಲದ ಮೇಲೆ ನಿಂತ್ಕೊಳಕ್ಕೆ ಐತಿರ್ಲಿಲ್ಲ. ಜನರು ಓಡೋರು ಒಂದ್ ಕಡೆ ಇನ್ನೊಂದ್ ಕಡೆಗೆ, ಆ ರೇಂಜಿಗೆ ಬಿಸಿಲು ಹೊಡಿತಿತ್ತು. ಆದಿ ಚುಂಚನಗಿರಿ ಕಾಲಭೈರೇಶ್ವರ ದೇವಸ್ಥಾನ ಇಲ್ಲ ಅಂದ್ರೆ 2000 ವರ್ಷ ಇತಿಹಾಸ ಇದೆಯಂತೆ. ಇಲ್ಲಿ ಚುಂಚ ಮತ್ತೆ ಕಂಚ ಅಂತ ಅಣ್ಣ ತಮ್ಮಂದಿರ ರಾಕ್ಷಸಿದ್ರು. ಅವರು ಇಲ್ಲಿದ್ದ ಜನಗಳಿಗೆಲ್ಲ ತುಂಬಾನೇ ತೊಂದರೆ ಕೊಡ್ತಿದ್ರಂತೆ. ಜನ ಶಿವನ್ ಮರೆ ಹೋದಾಗ ಶಿವ ಕೈಲಾಸದಿಂದ ಇಲ್ಲಿಗೆ ಬಂದು ಚುಂಚ ಮತ್ತೆ ಕಂಚ ಇಬ್ರು ರಾಕ್ಷಸರನ್ನು ಸಂಹಾರ ಮಾಡ್ತಾರಂತೆ. ಚುಂಚ ಅನ್ನೋರು ಫಸ್ಟ್ ಇದ್ದಿದ್ದಕ್ಕೆ ಇಲ್ಲಿ ಚುಂಚನಗಿರಿ ಅಂತ ಹೆಸರು ಬಂದಿದ್ದು. ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಕೆಳಗೆ ಹೋಗೋದ ಅಂತ ಬರ್ತಾಯಿದ್ದು. ಈ ಐಸ್ ಕ್ರೀಮ್ ಅಂಗಡಿಲಿ ಯಾವ ರೇಂಜಿಗೆ ರಶ್ ಇತ್ತು ಅಂದ್ರೆ ಅವ್ರಿಗೆ ಐಸ್ ಕ್ರೀಮ್ ಕೊಡಕ್ಕೆ ಐತಿರ್ಲಿಲ್ಲ ಜನರಿಗೆ, ಅಷ್ಟೊಂದು ರಶ್ ಇತ್ತು. ಐಸ್ ಕ್ರೀಮ್ ತಿನ್ಕೊಂಡು ಚಪ್ಪಲಿ ಮೆಟ್ಗಳದಂತ ಕೆಳಗ್ ಬಂದ್ರೆ ಚಪ್ಪಲಿಗಳು ಮಾಯನೇ ಆಗ್ಬಿಟ್ಟವೆ. ದೇವಸ್ಥಾನಗಳಲ್ಲಿ ಈ ತರದ ಸೀನ್ಗಳು ಆಯ್ತವೆ ಅಂದ್ಬಿಟ್ಟು ಚಪ್ಪಲಿನ ಆ ಕಡೆ ಒಂದು ಈ ಕಡೆ ಒಂದು ಎಸ್ಬಿಟ್ಟು ಬಂದಿದೆ. ಆದ್ರೂ ಬರ್ಗೆಟ್ ನನ್ನ ಮಕ್ಳು ಎತ್ಕೊಬಿಟ್ಟವ್ರೆ. ಚಪ್ಪಲಿ ತಗೋಬೇಕಾರೆ ಒಂದ್ 3-4 ಅಂಗಡಿ ಹುಡುಕ್ಬಿಟ್ಟು ಅದೇ ಚಪ್ಪಲಿ ಬೇಕು ಅಂತ ತಗೊಂಡಿದೆ. ಈ ತರ ದೇವಸ್ಥಾನದಲ್ಲಿ ಬಂದು ತೀರ್ಸ್ಕೊಳ್ಳೋದಕ್ಕೆ ಅನ್ಸುತ್ತೆ, ಆ ತರ ಹುಡುಕ್ಬಿಟ್ಟು ತಗೊಂಡಿದ್ದು. ಆಮೇಲೆ ಅಲ್ಲಿಂದನೇ ಬರಿಗಾಲಲ್ಲಿ ನಡ್ಕೊಂಡು ಬರ್ಡೇ ಪಾರ್ಟಿ ಹತ್ರ ಬಂದೆ. ಬರ್ಡೇ ಫಂಕ್ಷನ್ ಎಲ್ಲ ಮುಗಿಸಿ ಅದಾದ್ಮೇಲೆ ಊಟ ಮಾಡ್ಕೊಂಡು ನೆಕ್ಸ್ಟ್ ಬಸ್ಸಿಗೆ ಬಂದು ಕೂತ್ಕೊಂಡೆ. ಅದಾದ್ಮೇಲೆ ಅಲ್ಲಿಂದ ನಮ್ಮೂರಿಗೆ ನಮ್ಮ ಪಯಣ ಆಗಿತ್ತು. ಇವಾಗ ನಿಮ್ಮ ಪಯಣ ಮುಂದಿನ ಕಡೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.